ಹಾಯ್ ನಮಸ್ಕಾರ ಎಲ್ಲರಿಗೂ. ಕಾಫಿ ಆಯಿತಾ? ಸಿಂಪಲ್ ಆದಂಥ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ. ಕುಂಬಳಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಸಾಸಿವೆ, ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಕೆಲವರು ಹಸಿರು ಮೆಣಸಿನ್ಕಾಯಿ ಇಷ್ಟಪಡೋದಿಲ್ಲ. 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಇದೆ. ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಸಿಂಪಲ್ಲಾಗಿ ಬೇಗ ಆಗುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ. ನೀವು ಯಾವ ಥರ ಕುಂಬಳಕಾಯಿ ಪಲ್ಯ ಮಾಡ್ತೀರಾ ಅಂತ ನನಗೂ ಹೇಳಿ. ವೆರೈಟಿ ಹೇಗಿದ್ರೆ ನಾನು ಟ್ರೈ ಮಾಡ್ತೀನಿ. ಇವಾಗ ಮೆಣಸಿನ್ಕಾಯಿ ಬಾಡಿದೆ ನೋಡ್ತಾ ಇರ್ಬೋದು. ಕಡಲೆಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ತಾಯಿಲ್ಲ ಕುಂಬಳಕಾಯಿಗೆ, ನೋಡ್ತಾ ಇರ್ಬೋದು. ಸಿಂಪಲ್ಲಾಗಿ ಬೇಗ ಮಾಡ್ಬೋದಾದಂಥ ಕುಂಬಳಕಾಯಿ ಪಲ್ಯ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ತೊಳೆದು ಇಟ್ಕೊಂಡಿರೋ ಕುಂಬಳಕಾಯಿ ನೋಡಿ, ಈ ಥರ ಹೆಚ್ಚಿಟ್ಕೊಂಡ್ರೆ ಬೇಗ ಬೇಯುತ್ತೆ ನೋಡಿ. ಇವಾಗ ಕಡಲೆಬೇಳೆ ಆಗಿದೆ. ಕುಂಬಳಕಾಯಿ ಒಂದು 10 ನಿಮಿಷ ಬೇಯಬೇಕು. ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಕಾವಲಿ ಇಟ್ಟಿದ್ದೀನಿ. ನಾನು ರೊಟ್ಟಿದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನಾನು ಈ ಥರ ರೊಟ್ಟಿ ಮಾಡೋದು. ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ? ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕ್ಯಾರೆಟು, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕಿ ಕಾವಲಿಗೆ ಇವಾಗ ರೊಟ್ಟಿನ ಈ ಥರ ನಾವು ಒಬ್ಬಟ್ಟು ತಟ್ಟಿರ್ತೀವಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಕುಂಬಳಕಾಯಿ ಪಲ್ಯ ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಕುಂಬಳಕಾಯಿ ಬಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಬೇಗ ಆಗಬೇಕು ತಿಂಡಿ, ಅದಕ್ಕಾಗಿ ರೊಟ್ಟಿ ವಿಡಿಯೋ ಎರಡೂ ಮಿಕ್ಸ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಂದಿದೆ. ಕೊತ್ತಂಬರಿ ಸೊಪ್ಪು. ಒಂದು 10 ನಿಮಿಷ ನೀರು ಹಾಕಬಾರ್ದು ಕುಂಬಳಕಾಯಿಗೆ. ಕುಂಬಳಕಾಯಿ ಬೆಂದಿದೆ. ಕಾಯಿ ತುರಿ, ನಿಮಗೆ ಎಷ್ಟು ಕಾಯಿ ತುರಿ ಬೇಕು ಕಾಯಿ ತುರಿ ಹಾಕ್ಕೊಳ್ಳಿ. ಆವಾಗಲೇ ಹೇಳ್ದಂಗೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದಾದಂಥ ಕುಂಬಳಕಾಯಿ ಪಲ್ಯ. ನಾನು ಮನೆಯಲ್ಲೇ ಪಾಕೆಟ್ ಹಾಲು ತರೋದಿಲ್ಲ, ಡೈರಿಯಿಂದ ಹಾಲು ತಂದು ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಮೊಸರು ಜೊತೆ ರೊಟ್ಟಿ ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಿಂಪಲ್ ಆದಂಥ ಕುಂಬಳಕಾಯಿ ಪಲ್ಯ, ಮೊಸರು, ಉಪ್ಪಿನಕಾಯಿ, ರೊಟ್ಟಿ ಜೊತೆಗೆ ಬೆಣ್ಣೆ. ಹೇಗಿದೆ ಅಂತ ಹೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.